हालेलुया, आमेन। यहाँ पे बहुत एक आश्चर्य चीज मैं बताना चाहता हूँ आज। ಇವತ್ತಿನ ದಿನ ಒಂದು ಇಲ್ಲಿ ಆಗುವಂತ ಒಂದು ಆಶ್ಚರ್ಯಕರ ಸಂಗತಿಯನ್ನು ನಿಮಗೆ ಹೇಳಲಿಕ್ಕೆ ये ಬಯಸ್ತೇನೆ. इतना महत्वपूर्ण है, हम सब जानना है कि ಇದು ತಿಳಿದುಕೊಳ್ಳುವುದು ಇಷ್ಟು ಮಹತ್ವಪೂರ್ಣವಾಗಿದೆ ಅಂದ್ರೆ ये इतना बहुत और वो बहुत उत्साहित भी रहेगा आपको सुनने में। ಆಮೇಲೆ ಅದು ಕೇಳೋದಕ್ಕಾಗಿಯೇ ಒಂದು ಉತ್ಸವದಿಂದ वचन है ಇವತ್ತಿನ ವಚನ हालेलुया, हालेलुया, संगति, ಸಂಗತಿ, हालेलुया, हालेलुया, अन्योन्यते, हालेलुया, संगति, ಅನ್ಯೋನ್ಯತೆ, हालेलुया। हम प्रेषितों में देखते हैं, ನಾವು ಅಪೊಸ್ತಲ ಕೃತ್ಯದಲ್ಲಿ ನೋಡ್ತೇವೆ, हालेलुया, हालेलुया, प्रेषितों में हम देखते हैं ನಾವು ಅಪೊಸ್ತಲ ಕೃತ್ಯದಲ್ಲಿ ನಾವು ನೋಡ್ತೇವೆ कि उनका मंडल इतना भयानक, इतना बहुत अद्भुत रीति से वो बढ़ रहा था कि ಅವರ ಒಂದು ಸಭೆ ಇಷ್ಟು ಅದ್ಭುತವಾಗಿ ಅದು ಬೆಳೀತಾ ಇತ್ತಂದ್ರೆ कि उसको स्टॉप करने के लिए, यानी कि उसको थामने के लिए बहुत से लोग अपना सारा बल लगाया। ಅದನ್ನ ನಿಲ್ಲಿಸೋದಕ್ಕಾಗಿ ಬಹಳಷ್ಟು ಜನರು ತಮ್ಮೆಲ್ಲ ಸಂಪೂರ್ಣ ಬಲವನ್ನು ಅವರು ಹಚ್ಚಿದ್ರು. बहुत लोग उसके विरोध खड़े हो गए, ಬಹಳಷ್ಟು ಜನ ಅವರ ವಿರೋಧವಾಗಿ ನಿಂತ್ಕೊಂಡ್ರು. बहुत ಅಧಿಕಾರಿಗಳು, हालेलुया, उन हालेलुया, दिनों में जो अधिकारी थे, ಆ ದಿನಮಾನಗಳಿರುವಂತ ಅಧಿಕಾರಿಗಳು, उन दिनों में जो महान व्यक्ति लोग थे, ಆ ದಿನಮಾನಗಳಿರುವಂತ ಮಹಾನ್ ವ್ಯಕ್ತಿಗಳು, उन दिनों में जो बहुत अमीर लोग थे, ಅಲ್ಲಿರುವ ಆ ದಿನಮಾನಗಳಿರುವಂತ ಶ್ರೀಮಂತರು, सभी लोग, ಎಲ್ಲರೂ, हर कोई ಎಲ್ಲ ವ್ಯಕ್ತಿಗಳು उसको हटाने के लिए ಅದನ್ನ ತೆಗೆದು ಬಿಡುವುದಕ್ಕಾಗಿ, या उसको रुकाने के लिए ಅದನ್ನ ನಿಲ್ಲಿಸುವುದಕ್ಕಾಗಿ बहुत प्रयास किया, ಅವರು ಬಹಳ ಪ್ರಯತ್ನ ಪಟ್ರು. परंतु कुछ कर नहीं सके, ಆದ್ರೆ ಅವರು ಏನು ಮಾಡ್ಲಿಕ್ಕೆ ಆಗ್ಲಿಲ್ಲ. क्योंकि ಯಾಕೆಂದ್ರೆ वचन ऐसा कहता है, ವಚನ ಈ ರೀತಿಯಾಗಿ ಹೇಳ್ತದೆ, यदि परमेश्वर कुछ प्रारंभ करता है तो ಒಂದು ವೇಳೆ ಕರ್ತನೆ ಏನಾದ್ರೂ ಪ್ರಾರಂಭ ಮಾಡುವುದಾದರೆ, जब तक खुद परमेश्वर उसको नहीं रुकाएगा, ಯಾವಾಗಿನವರೆಗೆ ಕರ್ತನು ಸ್ವತಃವಾಗಿ ಅದನ್ನು ನಿಲ್ಲಿಸುವುದಿಲ್ಲ, उसको कोई नहीं रुका सकता है। ಅದನ್ನು ಯಾರು ತಡೆಯೋಕ್ಕಾಗುವುದಿಲ್ಲ. यदि परमेश्वर अगर नहीं प्रारंभ करेगा, ಒಂದು ವೇಳೆ ಕರ್ತನು ಅದನ್ನು ಪ್ರಾರಂಭಿಸಿದ ಹೊರತು कोई भी नहीं प्रारंभ कर सकता है। ಅದನ್ನು ಯಾರು ಪ್ರಾರಂಭ ಮಾಡೋದಕ್ಕಾಗುವುದಿಲ್ಲ. और प्रेषितों में और प्रकटीकरण में वचन ऐसा कहता है, ಪ್ರಕಟಣೆಯಲ್ಲಿ ಈ ರೀತಿಯಾಗಿ ವಚನ ಹೇಳ್ತದೆ, हालेलुया, रेवलेशन में ऐसा वचन कहता है, ಪ್ರಕಟಣೆಯಲ್ಲಿ ಈ ರೀತಿಯಾಗಿ ಹೇಳ್ತದೆ, जो दरवाजे खुदा बंद करता है उसको कोई भी खोल नहीं सकता है, ಯಾವ ಕದಗಳನ್ನ ದೇವರು ಮುಚ್ತಾನೋ ಅದನ್ನ ಯಾರು ತೆರೆಯುವುದಕ್ಕಾಗುವುದಿಲ್ಲ. और जो दरवाजे खुदा खोलता है उसको कोई भी बंद नहीं कर सकता ಮತ್ತೆ है। ಯಾವ ಕದಗಳನ್ನ ಕರ್ತನು ತೆರೀತಾನೋ ಅದನ್ನ ಯಾರು ಮುಚ್ಚುವುದು ಆಗುವುದಿಲ್ಲ. मुझे उम्मीद है कि आप समझ रहे हो मैं जो कहना चाहता हूँ। ನಾನು ಹೇಳುವಂತ ಸಂಗತಿಯನ್ನ ಉದ್ದೇಶವನ್ನು ನೀವು ತಿಳಿಯುತ್ತಾ ಇದ್ದೀರಿ ಎಂಬುದನ್ನ ನಾನು ನಂಬ್ತೇನೆ. नूह के दिनों में ನೋಹನ ದಿನದಲ್ಲಿ खुदा ने बोला कि बारिश होगा, ಕರ್ತನು ಹೇಳಿದ್ರು ಮಳೆ ಆಗ್ತದೆ. हालेलुया, हालेलुया। उन दिनों तक ಮತ್ತೆ ಆ ದಿನಮಾನಗಳಲ್ಲಿ तब की बारिश पड़ने प्रारंभ हुआ, ಯಾವಾಗ ಮಳೆ ಪ್ರಾರಂಭವಾಯಿತೋ उस दिन तक किसी को भी पता नहीं था कि बारिश का मतलब क्या होता है। ಅಲ್ಲಿಯವರೆಗೆ ಯಾರಿಗೂ ವ್ಯಕ್ತಿಗಳಿಗೆ ಗೊತ್ತಿರಲಿಲ್ಲ ಮಳೆ ಅರ್ಥ ಏನು. वचन कहता है कि उसने बरसात बरसाना प्रारंभ किया, ವಚನ ಹೇಳ್ತದೆ ಆತನು ಮಳೆಯನ್ನ ಸುರಿಸುವುದಕ್ಕಾಗಿ ಪ್ರಾರಂಭ ಮಾಡಿದನು. और जो लोग उसका वचन का पालन करके उस नाव में चले गए, ಮತ್ತೆ ಯಾವೆಲ್ಲ ವ್ಯಕ್ತಿಗಳು ಆ ವಾಕ್ಯವನ್ನ ಅವರು ಹೊಂದಿಕೊಂಡು ಅದರ ಪ್ರಕಾರ ನಡೆಯುವ ಆ ನಾವೆಲ್ಲಿ ಹೋದ್ರು, वो लोग बहुत खुशी से जीवन जी रहे थे, ಅವರು ತುಂಬಾ ಸಂತೋಷದ ಜೀವನವನ್ನು ಸಾಗಿಸ್ತಾ ಇದ್ರು. हालेलुया, हालेलुया। और जो भी खुदा का सुन के उसके वचनों के द्वारा चला, ಯಾವ ಎಲ್ಲ ವ್ಯಕ್ತಿಗಳು ದೇವರನ್ನ ಕೇಳಿ ಅವರ ವಾಕ್ಯದ ಮೂಲಕ ನಡೆದರೋ, हालेलुया, हालेलुया, उन सभी लोगों को ಅವೆಲ್ಲಾ ವ್ಯಕ್ತಿಗಳು बहुत सख्त उत्तम जीवन जिया, ಅವರೆಲ್ಲರೂ ಒಂದು ಉತ್ತಮವಾದಂತ ಜೀವಿತವನ್ನು ಜೀವಿಸಿದರು. परंतु ಆದರೆ जो खुदा का वचन को नकार दिया, ಅದು ಯಾವ ಜನರು ಯಾವ ವ್ಯಕ್ತಿಗಳು ದೇವರ ವಾಕ್ಯವನ್ನು ತ್ಯಜಿಸಿದರು, और जो परमेश्वर का वचन के विरोध किया, ಮತ್ತೆ ಯಾವ ವ್ಯಕ್ತಿಗಳು ದೇವರ ವಾಕ್ಯದ ವಿರೋಧ ಮಾಡಿದರು, वो लोग जो परमेश्वर का दास का अपमान किया, ಯಾವ ವ್ಯಕ್ತಿಗಳು ದೇವರ ಸೇವಕರ ದಾಸರ ಒಂದು ಅಪಮಾನವನ್ನು ಮಾಡಿದರು, नूह का अपमान किया वहां पे लोगों ने, ಅಲ್ಲಿ ಜನರು ನೋಹನನ್ನು ಅವಮಾನಗೊಳಿಸಿದರು. उन दिनों में लोग कहने के लिए प्रारंभ किए कि नूह तू तो पागल है, ಆ ದಿನ ಮಾಲಿಗೆ ಅವ್ರು ಹೇಳಲಿಕ್ಕೆ ಪ್ರಾರಂಭ, ನೋಹನು ನೀನು ಹುಚ್ಚನಾಗಿದ್ದಿ, वो कहने लगे कि तू समझदार नहीं है, ನೀನು ಒಂದು ಹುಚ್ಚ ವ್ಯಕ್ತಿ ಆಗಿದ್ದೀಯಾ. हालेलुया, हालेलुया। खुदा के चीजें, ದೇವರ ಸಂಗತಿಗಳು, क्रिस्त जीवन,
ಕ್ರೈಸ್ತ ಜೀವನ ये लोगों को पागलपन समझता है, लोगों को पागलपन दिखता है। ಇದು ದೇವರ ಅದು ಜನರ ದೃಷ್ಟಿಗೆ ಅದು ಹುಚ್ಚುತನಾಗಿ ಕಂಡು ಬರ್ತದೆ. उनके नजर में एक पागलपन दिखता है, ಅವರ ದೃಷ್ಟಿಯಲ್ಲಿ ಇದು ಒಂದು ಹುಚ್ಚುತನಾಗಿ ಕಂಡು ಬರ್ತದೆ. परंतु मुझे कहने दो, ಆದ್ರೆ ನಾನ್ ನಿಮ್ಗೆ ಹೇಳ್ತೇನೆ, हालेलुया, हालेलुया, नूह जब खुदा का आवाज आए, खुदा का आवाज जब उसने सुना, ನೋಹನು ಯಾವಾಗ ದೇವರ ಸ್ವರವನ್ನ ಆತನು ಕೇಳಿದನೋ, उसके तक परमेश्वर का वचन जब आवाज सब आया, ಅವನ ಕಿವಿಯವರೆಗೆ ಆತನ ದೇವರ ಧ್ವನಿಯನ್ನು ಕೇಳಿಸಿದನು. उसी क्षण अपना काम पे लगा उसने। ಅದೇ ಕ್ಷಣ ಆತನು ಕೆಲಸಕ್ಕೆ ಹತ್ತಿದನು. आज भी बहुत से लोग हैं, ಇವತ್ತು ಸಹ ಬಹಳಷ್ಟು ಜನರಿದ್ದೀರಿ, हर दिन, ಪ್ರತಿದಿನ, हर हफ्ते, ಪ್ರತಿ ವಾರ, हर महीने ಪ್ರತಿ ತಿಂಗಳು खुदा अपने लोगों से बात करते ही रहता है, ದೇವರು ತನ್ನ ಜನರೊಂದಿಗೆ ಮಾತನಾಡ್ತಾನೆ ಇರ್ತಾನೆ. परंतु लोगों को वो अंदर उनके हृदय में वो चाहत नहीं कि मैं खुदा के वचनों के द्वारा चलूं। ಆದ್ರೆ ಮನುಷ್ಯರಿಗೆ ತಮ್ಮ ಹೃದಯದಲ್ಲಿ ಅದು ಒಂದು ಯೋಚನೆ ಎಂದು ಇಚ್ಛೆ ಇಲ್ಲ ದೇವರ ವಾಕ್ಯದ ಮೂಲಕ ನಡೆಯುವುದಕ್ಕಾಗಿ. यही बहुत बड़ा एक मूर्खता है जो लोग हर दिन गिर रहे हैं। ಇದೇ ಒಂದು ಮೂರ್ಖತನದಿಂದಲೇ ಜನರು ಪ್ರತಿದಿನ ಬೀಳ್ತಾ ಹೋಗ್ತಾ ಇದ್ದಾರೆ. वचन का पालन न करना ये स्वभाव लोगों को गिरा देता है। ವಚನವನ್ನು ಅದರ ಅನುಸಾರವಾಗಿ ನಡೆಯದೇ ಇರುವಂತಹ ಒಂದು ಸ್ವಭಾವವು ಜನರನ್ನ ಬೀಳಿಸ್ತದೆ. वचन का पालन नहीं करना ये लोगों को परमेश्वर की दृष्टि में तुच्छ यानी दिखाता है। ವಚನವನ್ನು ಪಾಲಿಸುವಂತ ಒಂದು ಸ್ವಭಾವ ದೇವರ ದೃಷ್ಟಿಯಲ್ಲಿ ಒಂದು ತುಚ್ಛವಾಗಿ ಕಂಡು ಬರ್ತದೆ. हालेलुया, हालेलुया, वचन ही सत्य है, ವಚನವೇ ಸತ್ಯವಾಗಿದೆ, वचन जीवन है, ವಾಕ್ಯವೇ और वचन ಜೀವವಾಗಿದೆ. के द्वारा ही खुदा बात करता है। ವಾಕ್ಯದ ಮೂಲಕವೇ ದೇವರು ಮಾತನಾಡ್ತಾನೆ. नूह का किसी ने भी नहीं सुना, नूह का किसी ने भी नहीं सुना, नूह का बात किसी ने भी सुना ही नहीं। ನೋಹನ ಮಾತನ್ನ ಯಾರು ಕೇಳಲಿಲ್ಲ. हालेलुया, नूह जो बता रहा था, ನೋಹನು ಹೇಳಬೇಕಾದ್ರೆ, हालेलुया, हालेलुया, वो लोग कह रहे थे कि ये पागलपन है, ये पागल है जो कह रहा है। ಅವ್ರು ಹೇಳ್ತಾ ಇದ್ರು ಇದನ್ನು ಹುಚ್ಚನು ಮಾತನಾಡ್ತಾ ಇದ್ದಾನೆ. हालेलुया, हालेलुया, लेकिन नूह जो बात कर रहा था, ಆದ್ರೆ ನೋಹನು ಯಾವ್ದೆಲ್ಲ ಮಾತನಾಡ್ತಾ नूह जो ಇದ್ದಾನೋ, संगति बता रहा था, ನೋಹನು ಹೇಳುವಂತ ಸಂಗತಿಗಳು, नूह जो कहना चाहता था, जो विषय जो कहना चाहता था, ನೋಹನು ಹೇಳಬೇಕಾಗಿರುವಂತ ಒಂದು ಸಂಗತಿಗಳು, ಮಾತುಗಳು, जो विषय लेके गया था ना, ಯಾವ ವಿಷಯನ ಆತನು वो ತೆಗೆದುಕೊಂಡು अपना ಹೋಗಿದ್ದಾನಲ್ಲ, खुद का विचार को नहीं लेके गया, ಆತನು ಅಲ್ಲಿ ತನ್ನ ಸ್ವಂತ ವಿಚಾರವನ್ನ ತೆಗೆದುಕೊಂಡು ಹೋಗ್ಲಿಲ್ಲ. ना ही किसी और व्यक्ति का या कोई और बातें लेके नहीं गया, ಆದ್ರೆ ಯಾವ ಬೇರೆ ವ್ಯಕ್ತಿಯ ಮಾತನ್ನಾಗ್ಲಿ ಯೋಚನೆನ ಆತನು ಒಯ್ಲಿಲ್ಲ, परंतु खुदा का लेके गया। ಆದ್ರೆ ದೇವರ ಮಾತನ್ನ ಆತನು ತೆಗೆದುಕೊಂಡು और ಹೋದನು. क्यों भला वो लोग खुदा का वचन नहीं समझ सके? ಯಾಕೆ ಆ ಜನರು ದೇವರ ವಾಕ್ಯವನ್ನ ದೇವರ ಮಾತನ್ನ ತಿಳಿಲಿಕ್ಕಾಗ್ಲಿಲ್ಲ? क्योंकि ಯಾಕೆಂದ್ರೆ वो लोग खुदा के साथ बने नहीं रहे थे, ಯಾಕೆಂದ್ರೆ ಅವರು ದೇವರೊಂದಿಗೆ ಇರ್ಲಿಲ್ಲ. वो खुदा को कभी छोड़ देते थे। ಅವ್ರು ಯಾವಾಗ್ಲೂ ದೇವರನ್ನ ಬಿಟ್ಟು ಬಿಟ್ಟಿದ್ರು. जो व्यक्ति खुदा को छोड़ देता है, ಯಾವ ವ್ಯಕ್ತಿ ದೇವರನ್ನ ಬಿಟ್ಟು ಬಿಡ್ತಾನೆ, जो व्यक्ति खुदा का वचन के अनुसार नहीं चलता है, ಯಾವ ವ್ಯಕ್ತಿ ದೇವರ ವಾಕ್ಯದ ಮೂಲಕ ನಡೆಯುವುದಿಲ್ಲ, इसका मतलब ये है कि ಅದರ ಅರ್ಥ ಏನಂದ್ರೆ वो लोग खुदा को छोड़ दिया है, ಅವರು ದೇವರನ್ನ ಬಿಟ್ಟು वो ಬಿಟ್ಟಿದ್ದಾರೆ. अपना जीवन जी रहे हैं, ಅವರು ತಮಗೆ ಬೇಕಾದ ರೀತಿಗೆ ಜೀವಿತವನ್ನು वो ಜೀವಿಸ್ತಾ अपना ಇದ್ದಾರೆ. ज्ञान का जीवन जी रहे ತಮ್ಮ हैं, ಜ್ಞಾನದ ಜೀವಿತವನ್ನು ಜೀವಿಸ್ತಾ वो ಇದ್ದಾರೆ. अपना बल पे जी रहे हैं, ತಮ್ಮ ಬಲದ ಮೇಲೆ ಅವರು ಜೀವಿಸ್ತಾ ಇದ್ದಾರೆ. परंतु खुदा कहता है ಆದ್ರೆ ದೇವರು ಹೇಳ್ತಾನೆ, जो मेरा सुन के मेरे अनुसार चलेगा वो कभी भी नहीं गिरेगा। ನನ್ನನ್ನು ಕೇಳಿಸಿಕೊಂಡು ನನ್ನ ವಾಕ್ಯದ ಪಾಲನೆ ಮಾಡಿ ಯಾರು ನಡೀತಾರೆ ಆತನು ಎಂದು ಬಿದ್ದು ಹೋಗುವುದಿಲ್ಲ. हालेलुया, हालेलुया, प्रेज़ द लॉर्ड। इन्होंने सोचा कि नूह पागल है। ಅವರು ಅಂದ್ರು ನೋಹನು ಹುಚ್ಚನು. आज भी बहुत से लोग, बहुत से क्रिश्चियंस ऐसे हैं, ಇಲ್ಲಿ ಇನ್ನು ಬಹಳಷ್ಟು ಕ್ರೈಸ್ತರು ಈ बहुत ರೀತಿಯಾಗಿದ್ದಾರೆ. से विश्वासी लोग ऐसे हैं, ಬಹಳಷ್ಟು ಕ್ರೈಸ್ತರು ಈ ರೀತಿಯಾಗಿದ್ದಾರೆ. सुनते हैं जरूर, ಕೇಳ್ತಾರೆ, उनको जानते भी जरूर कि खुदा का मार्ग है, खुदा का वचन है, ಅವ್ರಿಗೆ ಗೊತ್ತಿದೆ ಇದು ದೇವರ ವಾಕ್ಯ, ಇದು ದೇವರ ಮಾರ್ಗ. परंतु उस वचनों के अनुसार नहीं चलते। ಆದ್ರೂ ಆ ವಚನದ ಮೂಲಕ ವಾಕ್ಯದ ಮೂಲಕ ಅವ್ರು ನಡೆಯುವುದಿಲ್ಲ. हालेलुया, हालेलुया, प्रेज़ द लॉर्ड, praise the Lord, हालेलुया। हालेलुया। वो कहते हैं कि ये पागल है पास्टर, ಅವ್ರು ಹೇಳ್ತಾರೆ ಪಾಸ್ಟರ್ ಸಭಾಪಾಲಕರು ಹುಚ್ಚನಾಗಿದ್ದಾನೆ. हमारा पास्टर तो कुछ उसको न समझदार है, उसको समझ में कुछ आता नहीं है। ನಮ್ಮ ಸಭಾಪಾಲಕರಿಗೆ ಏನೂ ತಿಳಿಯುವುದಿಲ್ಲ. हालेलुया, हालेलुया। अगर उसको कुछ समझ में नहीं आता तो खुदा उसको यहाँ पे नहीं रखता कि हाँ यो कहीं और ले जाता। ಒಂದು ವೇಳೆ ಆತನು ತಿಳಿಯದಿರುವ ವ್ಯಕ್ತಿ ಆಗಿದ್ದರೆ ದೇವರಿಂದ ಆತನನ್ನು ಇಲ್ಲಿ ಇಡ್ತಾ ಇರಲಿಲ್ಲ, ಬೇರೆ ಯಾವ್ದೋ ಸ್ಥಳದಲ್ಲಿ ಒಯ್ತಾ ಇದ್ದನು. खुदा ये चाहता है कि उस समझदार से आपको समझाए। ದೇವರ ಏನು ಯೋಚಿಸ್ತಾ ಅಂದ್ರೆ ಆತನ ಇಚ್ಛೆ ಏನಂದ್ರೆ ಆ ಒಂದು ಒಳ್ಳೆ ಒಂದು ಜ್ಞಾನ ವ್ಯಕ್ತಿಯಿಂದ ನಿಮಗೆ ಜ್ಞಾನ ಸಿಗಬೇಕು. उस समझदार के द्वारा, ಆ ಒಂದು ಜ್ಞಾನಿಯ ವ್ಯಕ್ತಿಯ ಮೂಲಕ, ಆ ಒಬ್ಬ ತಿಳುವಳಿಕೆ ಉಳ್ಳ ವ್ಯಕ್ತಿಯಿಂದ,
ಆ ಒಂದು ತಿಳುವಳಿಕೆ ಉಳ್ಳ ವ್ಯಕ್ತಿಯಿಂದ ये आपको समझाए. ನಿಮಗೆ ತಿಳಿಸಬೇಕು. Hallelujah. Hallelujah. Praise the Lord. Praise the Lord. Amen. 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 I hope you are understanding. ನಾನು ನಂಬ್ತೇನೆ ನಿಮಗೆ ತಿಳಿತಾ ಇದೆ. God wants to ದೇವರು share his heart towards to you. अपना हृदय को आपके ओर प्रकट करना चाहता है. ಆತನು ತನ್ನ ಹೃದಯವನ್ನು ನಿಮ್ಮ ಮುಂದೆ ಆತನು ಪ್ರಕಟಿಸುವುದಕ್ಕಾಗಿ ಬಯಸ್ತಾನೆ. Hallelujah. 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 यीशु आया, ಯೇಸು ಕ್ರಿಸ್ತನು ಬಂದನು, अपने चेलों के साथ 3.5 वर्ष तक जिया, ತನ್ನ ಶಿಷ್ಯರೊಂದಿಗೆ 3.5 ವರ್ಷ ಆತನು ಬದುಕಿದನು, मरा, ಸತ್ತನು, पुनरुत्थान हुआ, ಪುನರುತ್ಥಾನ फिर से ಹೊಂದಿದನು, अपने चेलों के पास आया, ಮರಳಿ ತನ್ನ ಶಿಷ್ಯರ ಮಧ್ಯದಲ್ಲಿ ಬಂದನು, उनको कंफर्ट किया. ಅವರಿಗೆ ಒಂದು ಆತನು ಸಂಹೋಗಿಸಿದನು. हालेलुया. Hallelujah. Praise the Lord. उसके बाद में ಅದಾದ ನಂತರ 40 ದಿನों के बाद 40 ದಿನಗಳಾದ ನಂತರ जब वो स्वर्ग को जा रहा था, ಯಾವಾಗ ಆತನು ಮರಳಿ ಸ್ವರ್ಗಕ್ಕೆ ಹೋಗ್ತಾ यीशु ने ಇದ್ದನು, कहा कि ಯೇಸು ಕ್ರಿಸ್ತನ ಈ ರೀತಿ आप ಹೇಳಿದನು, कहीं भी मत जाना, ನೀವೆಲ್ಲೂ ಹೋಗ್ಲಿಕ್ಕೆ ಹೋಗ್ಬೇಡ್ರಿ, लेकिन आप यरूशलेम में ही रहो. ನೀವು ಯೆರೂಸಲೇಮಿನಲ್ಲೇ ಇರಿ, Be in this Jerusalem, ನೀವು ಜೆರುಸಲೇಮಿನಲ್ಲೇ ಇರಿ. because when you stay in Jerusalem, ಯಾಕಂದ್ರೆ ನೀವು ಯಾವಾಗ ಯೆರೂಸಲೇಮಿನಲ್ಲೇ that ಇರುತ್ತೀರೋ, Jerusalem will give you the life. ಜೆರುಸಲೇಮೇ ನಿಮಗೊಂದು ಜೀವವನ್ನು ಕೊಡ್ತದೆ. Because in Jerusalem ಜೆರುಸಲೇಮಿನಲ್ಲಿ there is a life of God. ಅಲ್ಲಿ ದೇವರ ಒಂದು ಜೀವನ ಇದೆ, ಜೀವಿತವಿದೆ. What does it mean? What is the meaning of Jerusalem? ಜೆರುಸಲೇಮ್ ಎಂಬುದರ ಇದರ ಅರ್ಥ ಏನು? Why did Jesus say them be in Jerusalem? ಯಾಕೆ ಆತನು ಯೆರೂಸಲೇಮಿನಲ್ಲಿ ಇರು ಎಂಬುದಾಗಿ ಹೇಳಿದನು? Because in Jerusalem ಯಾಕಂದ್ರೆ ಯೆರೂಸಲೇಮಿನಲ್ಲಿ the promise of Father is going to come. ಯಾಕಂದ್ರೆ ದೇವರ ಒಂದು ವಾಗ್ದಾನ, ತಂದೆ ಒಂದು ವಾಗ್ದಾನ And ಬರ್ಲಿಕ್ಕಿದೆ. what was that promise? ಮತ್ತೆ ಅದು ವಾಗ್ದಾನ ಏನು? And what kind of things, what kind of promise Jesus is describing here? ಇಲ್ಲಿ ಯೇಸು ಕ್ರಿಸ್ತನು ಹೇಳುವಂತ ಒಂದು ವಾಗ್ದಾನ ಯಾವುದು? वो वचन क्या था कि यीशु मसीह कहना चाहता है कि आपके ऊपर कुछ आएगा. ಅದು ವಾಕ್ಯ ಯಾವುದು? ಯೇಸು ಕ್ರಿಸ್ತ ಹೇಳ್ತಾ ಇದ್ದಾನೆ, ನಿಮ್ಮ ಮೇಲೆ ಒಂದು ಬರ್ತದೆ. हालेलुया. Hallelujah. आप यहीं पे यरूशलेम में ही रहो. ನೀವು ಇಲ್ಲಿ ಯೆರೂಸಲೇಮಿನಲ್ಲೇ ಇರಿ, यरूशलेम छोड़ के जाना मत, ನೀವು ಯೆರೂಸಲೇಮನ್ನ ಬಿಟ್ಟು ಹೋಗ್ಬೇಕು क्योंकि ಹೋಗ್ಬೇಡಿ. आपके ऊपर एक फल आने वाला ಯಾಕಂದ್ರೆ है. ನಿಮ್ಮ ಮೇಲೆ ಒಂದು ಬಲ हालेलुया. ಬರ್ಲಿಕ್ಕಿದೆ. आज मैं कहता हूँ हमारे मंडली को, ನಾನು ಇಂದು ನನ್ನ ಸಭೆಗೆ ಹೇಳ್ತೇನೆ, the power of God is going to come upon you. ನಿಮ್ಮ ಮೇಲೆ ಒಂದು ದೇವರ ಬಲ ಬರ್ಲಿಕ್ಕಿದೆ. You are going to end with 2025. ನೀವು ಯಾವ ರೀತಿಯಾಗಿದೆ ಒಂದು 2025 ಮುಗಿಸ್ಲಿಕ್ಕಿದ್ದೀರಾ ಅಂದ್ರೆ, Don't be you are going to end with 2025. ನೀವು ಒಂದು 2025 ವರ್ಷ ಮುಗಿಸ್ಲಿಕ್ಕಿದ್ದೀರಾ. But I'll tell you, ಆದ್ರೆ ನಾನು ನಿಮ್ಗೆ ಹೇಳ್ತೇನೆ, don't be as same as you lived your life before. ಮೊದಲೇ ಜೀವಿಸಿದ ಹಾಗೆ ಅದೇ ರೀತಿಯಾಗಿ ನೀವು ಜೀವಿತವನ್ನು ಜೀವಿಸ್ಲಿಕ್ಕೆ ಹೋಗ್ಬೇಡ್ರಿ. Hallelujah. Hallelujah. Praise the Lord. But rise up. ಆದ್ರೆ ಎದ್ದೇಳ್ರಿ, Arise. ಎದ್ದೇಳ್ರಿ. Because your breakthrough is going to come. ನಿಮ್ಮ ಒಂದು ಬಿಡುಗಡೆ ಬರ್ಲಿಕ್ಕಿದೆ. Stay in the Jerusalem. ಒಂದು ಯೆರೂಸಲೇಮಿನಲ್ಲೇ ಇರಿ. And that Jerusalem, when you stay in Jerusalem, the Jerusalem will bring you the power and the strength of God. ಯೆರೂಸಲೇಮಿನಲ್ಲೇ ಇರುವಾಗಲೇ ಆ ಯೆರೂಸಲೇಮಿಗೆ ದೇವರ ಒಂದು ಬಲವನ್ನ ಶಕ್ತಿಯನ್ನ ಬಲವನ್ನ ತರಲಿಕ್ಕಿದೆ. Hallelujah. What is the meaning of Jerusalem? ಯೆರೂಸಲೇಮ್ ಎಂಬ ಇದರ ಅರ್ಥ ಏನು? Now, pastor said you to be in the Jerusalem, you should not go to Jerusalem. Israel, Jerusalem. ನಾನು ನಿಮ್ಗೆ ಹೇಳಿದೆ, ಯೆರೂಸಲೇಮಿನಲ್ಲಿ ಇರಿ ಅಂದ್ರೆ ನೀವು ಇಸ್ರಾಯೇಲ್ ಇರುವಂತ ಯೆರೂಸಲೇಮಿಗೆ ಹೋಗುದಲ್ಲ. अब आप यरूशलेम वहां पे इजराइल को जाना कोई no need of it. ಅಲ್ಲಿ ಇಸ್ರಾಯೇಲ್ ಇರುವಂತ ಯೆರೂಸಲೇಮಿಗೆ ಹೋಗೋ ಅವಶ್ಯಕತೆ ಇಲ್ಲ. परंतु यरूशलेम का सच्चा मतलब है, ಯೆರೂಸಲೇಮಿನ ನಿಜವಾದ ಅರ್ಥ वो है आपका प्रार्थना. ಅದು ನಿಮ್ಮ ಪ್ರಾರ್ಥನೆ. वो है आपका प्रार्थना का कमरा. ಅದು ನಿಮ್ಮ ಪ್ರಾರ್ಥನೆ ಕೊಠಡಿ. Hallelujah. Hallelujah. When you go into the prayer room, ಯಾವಾಗ ನೀವು ಪ್ರಾರ್ಥನೆ ಕೋಣೆಯೊಳಗೆ ಹೋಗ್ತೀರಾ, your prayer room will turn into Jerusalem. ನಿಮ್ಮ ಒಂದು ಪ್ರಾರ್ಥನೆ ಕೋಣೆ ಏನಿದೆ ಅದು ಒಂದು ಯೆರೂಸಲೇಮ್ ಆಗಿ And when ಬದಲಾಗ್ತದೆ. your prayer room turns into the Jerusalem, ಯಾವಾಗ ನಿಮ್ಮ ಪ್ರಾರ್ಥನೆ ಕೋಣೆ ಯೆರೂಸಲೇಮ್ ಆಗಿ ಬದಲಾಗ್ತದೆ, and then the same place, the power, the strength and the Holy Spirit will come upon you. ಅದೇ ಸ್ಥಳದಲ್ಲಿ ಒಂದು ದೇವರ ಅದು ಬಲ, ದೇವರ ಒಂದು ಶಕ್ತಿ ಅದು ಬಲವಾಗಿ ಇಳಿದು ಬರ್ತದೆ. When the power of God comes, ಯಾವಾಗ ಒಂದು ದೇವರ ಬಲ ಬರ್ತದೆ, you will be not same as you are. ನೀನು ಇದ್ದ ಹಾಗೆ ಇರುವುದಿಲ್ಲ. Your tongue will not speak what it was speaking negative things before. ಒಂದು ನಕಾರಾತ್ಮಕ ಸಂಗತಿಗಳು ಮಾತನಾಡುವಂತ ನಿನ್ನ ಬಾಯಿ, ನಿನ್ನ ನಾಲಿಗೆ ಅದು ಅದೇ ರೀತಿಯಾಗಿ ಮಾತನಾಡುವುದಿಲ್ಲ. Your thoughts will be not same, the what it was thinking about negative. ಒಂದು ನಕಾರಾತ್ಮಕ ಸಂಗತಿಗಳನ್ನ ಯೋಚನೆ ಮಾಡುವಂತ ನಿನ್ನ
ದೇವರನ ಯೋಜನೆ ಅದೇ ರೀತಿಯಾಗಿ ಇರುವುದಿಲ್ಲ. Your life will be not before, it will be not like before it was a dirty and ugly life. ನಿನ್ನ ಹಳೆ ಜೀವಿತದ ಇರುವಂತ ಹೊಲಸುತನ ಒಂದು ದರಿದ್ರತನ ಇದಂತ ಜೀವಿತವಾಗಿ ಇರುವುದಿಲ್ಲ. No, but when the power of strength of Jesus comes upon you, ಯಾವಾಗ ದೇವರ ಬಲ ಮತ್ತು ಶಕ್ತಿ ನಿನ್ನ ಮೇಲೆ ಬರ್ತದೆ, you will be something such a wonderful and new person. You will turn into the new person. ನೀನು ಒಂದು ಅದ್ಭುತವಾಗಿ ಹೊಸ ವ್ಯಕ್ತಿಯಾಗಿ ನೀನು ಬದಲಾಗ್ತೀಯಾ. आप एक नया व्यक्ति बनोगे. ನೀನು ಒಂದು ಹೊಸ ವ್ಯಕ್ತಿ ಆಗ್ತೀಯಾ. आपका स्वभाव नया बनेगा. ನಿನ್ನ ಸ್ವಭಾವ ಅದು ಹೊಸದಾಗ್ತದೆ. आपका 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 जुबान कुछ नया बात करेगा. ನಿನ್ನ ಒಂದು ಮಾತು ಅದು ಒಂದು ಬೇರೆ ಮಾತನ್ನ ಮಾತನಾಡ್ತದೆ. आपका सोच कुछ और सोचेगा. ನಿನ್ನ ಒಂದು ಯೋಜನೆ ಅದು ಬೇರೆ ರೀತಿಯಾಗಿ ಯೋಚಿಸ್ತದೆ. आपका चाहत बदलेंगे. ನಿನ್ನ ಆಸೆಗಳು ಬದಲಾಗ್ತದೆ. हालेलुया. आपके आशाएं बदलाएंगे. ನಿನ್ನ ಆಸೆಗಳು ಬದಲಾಗ್ತದೆ. आपका इच्छा बदलेगा. ನಿನ್ನ ಇಚ್ಛೆಗಳು ಬದಲಾಗ್ತದೆ. आपका पाप का इच्छा आपको छोड़ के जाएगा. ನಿನ್ನ ಇರುವಂತ ಒಂದು ಪಾಪದ ಯೋಚನೆ ನಿನ್ನ ಬಿಟ್ಟು ಹೋಗ್ತದೆ. हालेलुया. हालेलुया. और आप पूरा बदल गए व्यक्ति हो जाएंगे. ನೀನು ಒಂದು ಬದಲಾದ ವ್ಯಕ್ತಿಯಾಗಿ ಹೊಸದಾದ ವ್ಯಕ್ತಿ ಆಗ್ತೀಯಾ. संसार के नहीं. ನೀನೊಂದು ಜಗತ್ತಿನದಲ್ಲ. हालेलुया. आप संसार के नहीं. ಈ ಜಗತ್ತಿನದಲ್ಲ, ಲೋಕದವರಲ್ಲ. परंतु आप परमेश्वर के लोग बनेंगे. ಆದರೆ ನೀವು ದೇವರ ಒಂದು ಜನರಾಗ್ತೀರಾ. इस संसार का कोई भी अधिकार आपके ऊपर कार्य नहीं करेगा. ಈ ಜಗತ್ತಿನ ಯಾವುದೇ ಒಂದು ಅಧಿಕಾರ ನಿಮ್ಮ ಮೇಲೆ ಕಾರ್ಯ ಮಾಡುವುದಿಲ್ಲ. परंतु पवित्र आत्मा आपके ऊपर अपना पूरा नियंत्रण लेगा. ಆದರೆ ಪವಿತ್ರ ಆತ್ಮನು ಸಂಪೂರ್ಣವಾಗಿ ತನ್ನ ನಿಯಂತ್ರಣವನ್ನು ನಿಮ್ಮ ಮೇಲೆ ತೆಗೆದುಕೊಳ್ತಾನೆ. परंतु कब होगा ये सारा चीज? ಯಾವಾಗ ಆಗ್ತದೆ ಇದೆಲ್ಲ When it ಸಂಗತಿಗಳು? will be happening? ಯಾವಾಗ ಈ ಸಂಗತಿಗಳು ಆಗ್ತವೆ? When you stay in Jerusalem. ಯಾವಾಗ ಅಂದ್ರೆ ಯಾವಾಗ ನೀನು ಒಂದು ಯೆರೂಸಲೇಮಿನಲ್ಲಿ ಇರ್ತೀಯಾ. ನೋಹನು he was in his Jerusalem. ಆತನು ಯೆರೂಸಲೇಮಿನಲ್ಲಿದ್ದ. Because the Bible says he was such a godly man. ವಾಕ್ಯ ಹೇಳ್ತದೆ ಆತನು ಒಂದು ಒಳ್ಳೆಯ ವ್ಯಕ್ತಿ, ದೇವರ ಮನುಷ್ಯನಾಗಿದ್ದನು. नूह धर्मी था ऐसा वचन कहता है. ವಾಕ್ಯ ಹೇಳ್ತದೆ ಆತನು ಆತನು ದೇವರ ಮನುಷ್ಯನಾಗಿದ್ದನು. Hallelujah. He was a man of righteous. ಆತನು ನೀತಿವಂತನಾಗಿದ್ದನು. हालेलुया. हालेलुया. वो धर्मी था. ಆತನು ನೀತಿವಂತ वचन कहता है ವ್ಯಕ್ತಿಯಾಗಿದ್ದನು. खुदा का नजर उसके ऊपर गिर गया. ವಾಕ್ಯ ಹೇಳ್ತದೆ ದೇವರ ದೃಷ್ಟಿ ಆತನ ಮೇಲೆ ಬಂತು. अगर आप प्रार्थना नहीं करने वाले होंगे, ಒಂದು ವೇಳೆ ನೀವು ಪ್ರಾರ್ಥನೆ ಮಾಡದಿರುವಂತ ವ್ಯಕ್ತಿಗಳಾಗಿದ್ದರೆ, अगर आप पवित्र आत्मा के पवित्र शास्त्र के वचन के अनुसार नहीं चलेंगे, ಒಂದು ವೇಳೆ ನೀವು ಸತ್ಯವೇದದ ವಾಕ್ಯಗಳ ಮೂಲಕ ನೀನು ನಡೆಯದೇ ಇರುವ ವ್ಯಕ್ತಿಯಾಗಿದ್ದರೆ, अगर आप धार्मिक नहीं बनेंगे, ಒಂದು ವೇಳೆ ನೀವು ಒಂದು ನೀತಿವಂತರಾಗದೇ ಇದ್ದರೆ, what does it mean? ಇದರ ಅರ್ಥ उसका ಏನು? मतलब यह है कि खुदा का नजर आप पे नहीं, परंतु कौन धार्मिक है उसके ऊपर गिर जाएगा. ಇದರ ಅರ್ಥ ಏನಂದ್ರೆ ನಿನ್ನ ದೇವರ ದೃಷ್ಟಿ ನಿನ್ನ ಮೇಲೆ ಅಲ್ಲ, ಯಾರು ನೀತಿವಂತನು ದೇವರಲ್ಲಿದ್ದಾನೆ ಆ ವ್ಯಕ್ತಿ ಮೇಲೆ ಬೀಳ್ತದೆ. हालेलुया. हालेलुया. Praise the Lord. Praise जो the Lord. खुदा के लिए प्यासा और भूखा है उसके ऊपर उसका नजर जाएगा. ಯಾವ ವ್ಯಕ್ತಿ ದೇವರಿಗಾಗಿ ಹಸಿದವನಾಗಿಯೂ ನೀರಡಿಕೆಯವನಾಗಿದ್ದಾನೆ ಆತನ ಮೇಲೆ ಆತನ ದೃಷ್ಟಿ ಹೋಗ್ತದೆ. हालेलुया. अब हालेलुया. यीशु मसीह कह रहे हैं ಇಲ್ಲಿ ಯೇಸು ಕ್ರಿಸ್ತನು ಹೇಳ್ತಾ कि ಇದ್ದಾನೆ, आप यरूशलेम में ही बने रहो. ನೀವು ಯೆರೂಸಲೇಮಿನಲ್ಲೇ ಇರಿ. यरूशलेम में रहने का मतलब क्या है? ಯೆರೂಸಲೇಮಿನಲ್ಲೇ ವಾಸಿಸುವುದರ इसका ಅರ್ಥ ಏನು? मतलब है प्रार्थना में रहना. ಇದರ ಅರ್ಥ ಏನಂದ್ರೆ ನೀವು ಪ್ರಾರ್ಥನೆಯಲ್ಲಿರಬೇಕು. और जो मंडली, ಮತ್ತೆ ಯಾವ ಸಭೆ, जो विश्वासी, ಯಾವ ನಂಬಿಕೆ ಕ್ರೈಸ್ತನು, हालेलुया, जो विश्वासी, ಕ್ರೈಸ್ತಲ್ಲಿ ಇರುವ ಆತನು, हालेलुया, जब वो अपना घर को यरूशलेम बनाता है, ಯಾವಾಗ ಆತನು ತಮ್ಮ ಮನೆಯನ್ನು ಒಂದು ಯೆರೂಸಲೇಮ್ ಆಗಿ ಮಾಡ್ಕೊಳ್ತಾನೆ, हालेलुया, हालेलुया, और उस यरूशलेम में परमेश्वर का आत्मा उतर आता है. ಮತ್ತೆ ಆ ಯೆರೂಸಲೇಮಲ್ಲಿ ಪವಿತ್ರ ಆತ್ಮ ಬರ್ತಾನೆ. हालेलुया. हालेलुया. ये सब कहने के बाद खुद यीशु मसीह he was raptured, वो चला गया. ಇದೆಲ್ಲ ಹೇಳ್ದಾದ ಮೇಲೆ ಆತನು ಹೋದನು. और ये लोग खुशी खुशी से ಇವರೆಲ್ಲರೂ ಸಂತೋಷದಿಂದ चले गए. कहाँ पे? ಎಲ್ಲಿ ಹೋದ್ರು? यरूशलेम में. ಯೆರೂಸಲೇಮಿಗೆ. यरूशलेम का मतलब वो गांव नहीं है. ಯೆರೂಸಲೇಮ್ ಅಂದ್ರೆ ಅದು ಒಂದು ಊರಲ್ಲ. यरूशलेम का मतलब सिर्फ वो मंदिर नहीं है. ಯೆರೂಸಲೇಮ್ ಅಂದ್ರೆ ಅದು ಒಂದು ದೇವಾಲಯ ಅಲ್ಲ. हालेलुया. हालेलुया. यरूशलेम मतलब वचन कहता है वो सारे एक मन से. ವಾಕ್ಯ ಹೇಳ್ತದೆ ಎಲ್ಲರೂ ಒಂದೇ ಮನಸ್ಸುಳ್ಳವರಾಗಿ. हालेलुया. हालेलुया. एक मन से. ಒಂದೇ ಮನವುಳ್ಳವರಾಗಿ. हालेलुया. कोई कहते हो एक मन से. ಯಾರಾದ್ರೆ ಏಕ ಮನಸ್ಸು. With one accord. ಒಂದೇ ಮನಸ್ಸು. ಯಾರಾದ್ರೆ ಹೇಳ್ತೀರಾ ಒಂದೇ ಮನಸ್ಸು. एक ಮನಸ್ಸಿಂದ. ಏಕ ಮನಸ್ಸು. जब वो लोग एक हृदय से, ಯಾವಾಗ ಒಂದು ಏಕ ಹೃದಯದಿಂದ ಮನದಿಂದ वो अपना घर को यरूशलेम बनाए. ಅವರು ತಮ್ಮ ಮನೆಯನ್ನ ಯೆರೂಸಲೇಮ್ ಆಗಿ ಮಾಡಿದ್ರು. हालेलुया. हालेलुया. वचन कहता है, ವಾಕ್ಯ ಹೇಳ್ತದೆ, the word of God says, ವಾಕ್ಯ ಈ ರೀತಿಯಾಗಿ they ಹೇಳ್ತದೆ, heard a sound of wind. ಅವರೊಂದು ಗಾಳಿಯ ಶಬ್ದವನ್ನ ಕೇಳಿದರು. ಅವರೊಂದು ಗಾಳಿಯ ಶಬ್ದವನ್ನ ಕೇಳಿದರು. हालेलुया. हालेलुया. they heard a voice of wind. ಅವರೊಂದು ಗಾಳಿಯ ಶಬ್ದವನ್ನ ಕೇಳಿದರು. हालेलुया. उन्होंने कुछ हवा का
झोंके का एक आवाज सुना। ಅವರೊಂದು ಗಾಳಿಯ ಶಬ್ದವನ್ನು ಅವರು ಕೇಳಿದರು. हालेलुया, Hallelujah. प्रेज द लॉर्ड। Praise the मैं Lord. कहता हूँ ನಾನು ನಿಮ್ಗೆ ಹೇಳ್ತೇನೆ, आपके ऊपर, ನಿಮ್ಮ ಮೇಲೆ, आपका यरूशलेम के ऊपर ನಿಮ್ಮ ಯೆರೂಸಲೇಮಿನ एक ಮೇಲೆ हवा आने वाला है। ಒಂದು ಗಾಳಿ ಬರ್ಲಿಕ್ಕಿದೆ. हालेलुया। और वो Hallelujah. जब हवा आपके अंदर आएगा, आपके ऊपर आएगा, ಯಾವಾಗ ಆ ಗಾಳಿ ನಿಮ್ಮ ಮೇಲೆ, ನಿಮ್ಮ ಒಳಗೆ ಬರ್ತದೆ, वो सिर्फ हवा नहीं रहेगा, ಅದೊಂದು ಮಾತ್ರ ಗಾಳಿ ಮಾತ್ರ ಆಗಿರುವುದಿಲ್ಲ, वो नेचुरल हवा नहीं रहेगा। ಅದು ನೈಸರ್ಗಿಕ ಗಾಳಿ ಅಲ್ಲ. That will be not, you know, the wind will be not a natural wind. ಆ ಒಂದು ಗಾಳಿ ಒಂದು ನೈಸರ್ಗಿಕವಾದಂತ ಗಾಳಿ The ಆಗಿರುವುದಿಲ್ಲ. same wind will turn into supernatural wind. ಅದೇ ಒಂದು ನೈಸರ್ಗಿಕವಾಗಿರುವಂತ ಗಾಳಿ ಅದು ಒಂದು ಅನೈಸರ್ಗಿಕವಾಗಿ ತಿರುಗ್ತದೆ. Hallelujah. ಸಾಧಾರಣವಾಗಿ ಬರುತ್ತದೆ. Hallelujah. 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 They received. ಅವರು ಅದನ್ನ We ಸ್ವೀಕರಿಸಿಕೊಂಡ್ರು. all know. ನಮಗೆಲ್ಲರಿಗೂ हम सभी ಗೊತ್ತು, जानते हैं उस दिन क्या हो गया। ನಮಗೆಲ್ಲರಿಗೂ ಗೊತ್ತು ಆ ದಿನ वो ಏನಾಯ್ತು. पवित्र आत्मा का बल को स्वीकारा ಅವರ ಪವಿತ್ರ ಆತ್ಮದ ಬಲವನ್ನ ಅವರು ಹೊಂದ್ಕೊಂಡ್ರು. और अपना जुबान से अलग अलग भाषा में और अन्य भाषा में प्रार्थना करने प्रारंभ किया उन्होंने। ಅವರು ಒಂದು ಅನ್ಯ ಭಾಷೆಗಳನ್ನ ನುಡಿದಕ್ಕಾಗಿ ಪ್ರಾರಂಭ ಮಾಡಿದರು. पवित्र आत्मा का फलों से भर गए। ಪವಿತ್ರ ಆತ್ಮದ ಫಲದಿಂದ ಅವರು ತುಂಬಿಸಲ್ಪಟ್ಟರು. हालेलुया। Hallelujah. Praise the Lord। Praise the सब Lord. कुछ हुआ। ಇದೆಲ್ಲ ಸಂಗತಿಗಳಾದವು. उसके बाद ಅದಾದ್ಮೇಲೆ Praise the Lord। Praise the Lord. उसके बाद ಅದಾದ್ಮೇಲೆ हुआ क्या? ಅದಾದ್ಮೇಲೆ ಏನಾಯ್ತು? आमेन। ಆಮೆನ್. अब हम आएंगे प्रेषित उसका दूसरा अध्याय का 42 का वचन, 42 वचन। Acts of Apostles chapter 2 and 42 verse। ಅಪೊಸ್ತಲ ಕೃತ್ಯ 2ನೇ ಅಧ್ಯಾಯದ 42ನೇ हम हिंदी ವಚನ. में पढ़ेंगे, ऐसा कहता है। हाँ, और वे प्रेरितों से सुनो। हालेलुया। ಕೇಳ್ರಿ. ये वचन पढ़ने से पहले मैं कुछ बताना चाहता हूँ। ಈ ವಾಕ್ಯನ ಓದೋದಕ್ಕಿಂತ ಮುಂಚೆ ನಾನೇನೋ ಹೇಳ್ತೀನಿ. यहाँ पे ये लोग इतना बढ़ गए। ಇಲ್ಲಿ ಅವರು ಇಷ್ಟು ಅವರು ಬೆಳೆದರಂದ್ರೆ, अपोस्तल लोग ಅಪೊಸ್ತಲರು इतना पवित्र आत्मा से भर गए ಅವ್ರು ಇಷ್ಟು ಪವಿತ್ರಾತ್ಮನ ಅವರು कि वो ತುಂಬಿಸಲ್ಪಟ್ಟಿದ್ದಾರೆ. जहाँ भी जाके जिस काम पे भी अपना हाथ डालते तो वहाँ पे उनके जीवन में समृद्धि आ रहा था। ಅವ್ರು ಎಲ್ಲಿ ಹೋಗಿ ತಮ್ಮ ಕೈಯನ್ನು ಇಡ್ತಾರೆ, ಅಲ್ಲಿ ಒಂದು ಸಮೃದ್ಧಿನ ತುಂಬುತ್ತಾ भलाई ಇತ್ತು. से भलाई में जा रहे थे, ಅವರು ಬಲದಿಂದ ಬಲಕ್ಕೆ ಹೋಗ್ತಾ ಇದ್ರು. भलाई से भलाई हो रहा था। ಸಮೃದ್ಧಿಯಿಂದ ಸಮೃದ್ಧಿಗೆ ಅವ್ರು ಹೋಗ್ತಾ ಇದ್ರು. हालेलुया। They were Hallelujah. being prosperous. ಅವ್ರು ಒಂದು ಸಮೃದ್ಧಿಗೆ ಹೋಗ್ತಾ ಇದ್ರು. They were prospering. ಅವರು ಸಮೃದ್ಧಿಗೊಳಿಸ್ತಾ They ಇದ್ರು. were multiplying. ಅವರನ್ನು ಹೆಚ್ಚಿಸ್ತಾ ಇದ್ರು. ज्यादा हो रहे थे। ಅವ್ರು ಹೆಚ್ಚಿಸ್ತಾ ಇದ್ರು. हालेलुया। ಹಲ್ಲೆಲೂಯಾ. हालेलुया। ಹಲ್ಲೆಲೂಯಾ. वहाँ पे मंडली प्रारंभ हुआ। ಅಲ್ಲಿ ಒಂದು ಸಭೆ ಪ್ರಾರಂಭವಾಯಿತು. जब मंडली प्रारंभ होता है, ಯಾವಾಗ ಒಂದು ಸಭೆ ಪ್ರಾರಂಭವಾಗ್ತದೆ, देखो वहाँ पे 6 लोग उठने के लिए प्रारंभ हो गए। ಅಲ್ಲಿ ಒಂದು ಶಿಷ್ಯರು ಅವರು ಹೇಳೋದಕ್ಕಾಗಿ ಪ್ರಾರಂಭ Disciples ಮಾಡ್ತಾರೆ. were rising. ಅಲ್ಲಿ ಶಿಷ್ಯಗಳು ಹೇಳ್ತಾರೆ. Disciples were, multiplying. ಶಿಷ್ಯರು ಅವರು ಹೆಚ್ಚಾಗ್ತಾ ಇದ್ರು. 6 बढ़ रहे थे। ಶಿಷ್ಯರು ಹೆಚ್ಚಾಗ್ತಾ ಇದ್ರು. हालेलुया। ಹಲ್ಲೆಲೂಯಾ. Praise the Lord। Praise the Lord. वचन ऐसा कहता है यहाँ पे। ವಾಕ್ಯ ಈ ರೀತಿಯಾಗಿ ಹೇಳ್ತದೆ. हालेलुया। Hallelujah. पहला 41 पढ़ेंगे, 41 पढ़ेंगे या। ಅವನ ಮಾತಿಗೆ ಒಪ್ಪಿಕೊಂಡವರು ದೀಕ್ಷಾಸ್ನಾನ ಮಾಡಿಸಿಕೊಂಡರು. हालेलुया। अपोस्तल के बातों को माने वो लोग। ಅಪೊಸ್ತಲರ ಮಾತನ್ನು ಅವ್ರು ಕೇಳಿಸ್ಕೊಂಡ್ರು. They heard apostles। ಅವರು ಅಪೊಸ್ತಲ ಮಾತನ್ನು ಕೇಳಿಕೊಂಡ್ರು. Hallelujah। ಹಲ್ಲೆಲೂಯಾ. They walked in the way what they taught of godly work, the godly path। ಅವರು ದೇವರ ಮಾರ್ಗವನ್ನು ತೋರಿಸಿದ ಮಾರ್ಗದಲ್ಲಿ ಅವರು ನಡೆದರು. चले वो लोग। ಅವರು ನಡೆದರು. हालेलुया। हाँ। ಹಲ್ಲೆಲೂಯಾ. ಆ ದಿವಸ ಸುಮಾರು 3,000 ಜನರು. ओके, उन दिनों में 3,000 लोगों का बपतिस्मा हुआ। ಅಲ್ಲಿ ಸುಮಾರು 3,000 ಜನರ ದೀಕ್ಷಾಸ್ನಾನವಾಯಿತು. आपका भी बपतिस्मा हुआ है। ನಿಮ್ಮದು ಸಹ ದೀಕ್ಷಾಸ್ನಾನ. हालेलुया। ಹಲ್ಲೆಲೂಯಾ. प्रेज द लॉर्ड। Praise the आप Lord. लोगों का भी बपतिस्मा हुआ है। ನಿಮ್ಮದು ಸಹ ದೀಕ್ಷಾಸ್ನಾನವಾಗಿದೆ. हालेलुया। ಹಲ್ಲೆಲೂಯಾ. आप लोग भी एक विश्वासी हो। ನೀವು ಸಹ ಒಂದು ಕ್ರೈಸ್ತಲಿದ್ದೀರಾ. आप भी हर हफ्ता मंडली में जाते हो। ನೀವು ಪ್ರತಿ ವಾರ ಸಭೆಗೆ ಹೋಗ್ತೀರಾ. आप चर्च जाते हो। ನೀವು ಸಭೆಗೆ ಹೋಗ್ತೀರಾ. आप वचन सुनते हो। ವಾಕ್ಯನ ಕೇಳ್ತೀರಾ. हालेलुया। ಹಲ್ಲೆಲೂಯಾ. प्रेज द लॉर्ड। Praise the Lord. हालेलुया। ಹಲ್ಲೆಲೂಯಾ. प्रेज द लॉर्ड। Praise the Lord. आप लोग भी वचन सुनते हो। ನೀವು ಸಹ ವಾಕ್ಯನ ಕೇಳ್ತೀರಾ. आमेन। ಆಮೆನ್. आप लोग भी आराधना करते हो। ನೀವು ಆರಾಧಿಸ್ತೀರಾ. आमेन। ಆಮೆನ್. प्रेज द लॉर्ड। Praise the Lord. हालेलुया। परंतु एक चीज नहीं करते हो। ಆದ್ರೆ ಒಂದು ಸಂಗತಿ ನೀವು ಮಾಡುವುದಿಲ್ಲ. क्या? ಅದೇನಂದ್ರೆ, अभी वचन कहता है 42। ವಾಕ್ಯ ಹೇಳ್ತದೆ, हाँ। और वे प्रेरितों से शिक्षा पाने वो लोग पहला एक चीज किया, वहां पे जो भी चेले बन गए, ಅವ್ರು ಯಾರೆಲ್ಲ ಅಲ್ಲಿ ಶಿಷ್ಯರಾದ್ರು, जो भी विश्वासी बन गया। ಯಾರೆಲ್ಲ ಅವರು ಶಿಷ್ಯರಾದರು, हालेलुया। जो भी Hallelujah. विश्वासी बना,
ಯಾರೆಲ್ಲ ಒಂದು जो ವಿಶ್ವಾಸಿಗಳಾದ್ರು, भी विश्वास में आया, ಯಾರೆಲ್ಲ ಒಂದು ಕ್ರೈಸ್ತರಲ್ಲಿ ಬಂದ್ರು, वो पहला एक चीज उन्होंने सीखा वहां पे, ಒಂದು ಸಂಗತಿ ಅವರು ಮೊದಲು ಕಲಿತುಕೊಂಡಿದ್ದಾರೆ. वो ये था कि ಅದೇನಂದ್ರೆ वो लोग अपोस्तल जो कहता है वो सुनते थे. ಅಪೊಸ್ತಲರು ಹೇಳುವುದನ್ನ ಅವ್ರು ಕೇಳ್ತಾ ಇದ್ರು. सेवक जो कहता है, सेवक जो कहते हैं, वो सेवक का बातों को सुनते थे. ಸೇವಕರು ಹೇಳುವಂತ ಮಾತನ್ನ ಅವ್ರು ಕೇಳ್ತಾ ಇದ್ರು. हालेलुया. हालेलुया. और जो व्यक्ति सेवकों का बात सुनता है, ಮತ್ತೆ ಯಾವ ವ್ಯಕ್ತಿ ಸೇವಕರ ಮಾತನ್ನ ಕೇಳ್ತಾರೆ, मैं कहता हूँ कि उन दिनों में नूह का बात उन्होंने नहीं सुना, ಆ ದಿನಮಾನಗಳಲ್ಲಿ ನೋಹನ ಮಾತನ್ನ ಅವ್ರು ಕೇಳಿಸ್ಕೊಳ್ಳಿಲ್ಲ. क्योंकि नूह तो अपना बात नहीं परंतु परमेश्वर को वचन बता रहा था. ನೋಹನು ತನ್ನ ಮಾತಲ್ಲ, ಅದರ ದೇವರ ಮಾತನ್ನ ಆತನ ಹೇಳ್ತಾ ಇದ್ರು. वैसे ही सेवक जो है अपने नहीं परंतु परमेश्वर का वचन आपको बताता है. ಅದೇ ರೀತಿಯಾಗಿ ಸೇವಕರು ತನ್ನ ಮಾತು ವಾಕ್ಯಗಳನ್ನ, ದೇವರ ಮಾತುಗಳನ್ನ ವಾಕ್ಯಗಳನ್ನ ಹೇಳ್ತಾರೆ. अगर आज आप परमेश्वर का वचन का तिरस्कार करते हो तो परमेश्वर आपको भी तिरस्कार करता है. ಒಂದು ವೇಳೆ ಇವತ್ತು ನೀವು ದೇವರ ವಾಕ್ಯವನ್ನು ತಿರಸ್ಕರಿಸಿದರೆ ದೇವರು ನಿಮ್ಮನ್ನು ಆತನು ತಿರಸ್ಕರಿಸಲಿಕ್ಕಿದ್ದಾನೆ. क्योंकि खुदा के नजर में आप एक पेड़ के समान हो, एक वृक्ष के समान हो. ಯಾಕಂದ್ರೆ ದೇವರ ದೃಷ್ಟಿಯಲ್ಲಿ ನೀವು ಒಂದು ಮರದ ರೀತಿಯಾಗಿದ್ದೀರಾ. अगर आप में फल नहीं मिलता है, ನಿಮ್ಮಲ್ಲಿ ಫಲ ಸಿಗದೆ ಹೋದ್ರೆ, लूक उसका 3:9 वचन कहता है, ಲೂಕನ 9:3 ಈ ರೀತಿಯಾಗಿ ಹೇಳ್ತದೆ, अभी ही वृक्ष के जड़ में वो तलवार रखा गया है काटने के लिए. there is a axe on the tree. ಒಂದು ಗಿಡವನ್ನು ಕಡಿಯೋದಕ್ಕಾಗಿ ಅದನ್ನ ಬಟ್ಟಿಯಲ್ಲಿ ಒಂದು ಕೊಡಲಿನ ಇಡಲಾಗಿದೆ. Hallelujah. Hallelujah. Praise the Lord. Praise the Lord. Hallelujah. उसको काटा जाएगा ಅದನ್ನ ಕಡಿಯಲ್ಪಡ್ತದೆ और उसको आग में डाला जाएगा, वचन ಮತ್ತೆ कहता ಅದನ್ನ है. ಬೆಂಕಿಯಲ್ಲಿ ಹಾಕಲ್ಪಡುವುದು. Hallelujah. Hallelujah. Praise the Lord. Praise the Lord. जो मैं कह रहा हूँ, ನಾನು ಹೇಳ್ತಾ ಇರೋದು, इसको सुन के यहीं पे छोड़ के मत जाना, ಇದನ್ನ ಕೇಳಿ ಇಲ್ಲೇ ಬಿಟ್ಟು ಹೋಗ್ಲಿಕ್ಕೆ ಹೋಗ್ಬೇಡ್ರಿ. परंतु इसका पालन करो. ಇದನ್ನ ನೀವು ಪಾಲಿಸ್ರಿ. आपके जीवन में बहुत उद्धार पाएंगे आप. ನಿಮ್ಮ ಜೀವಿತದಲ್ಲಿ ನೀವು ಉದ್ಧಾರವನ್ನು ಹೊಂದ್ತೀರಾ. आपके जीवन में बहुत कुछ चंगाई को देखेंगे आप. ನೀವೊಂದು ಸಂಗತಿ, ಬಹಳಷ್ಟು ಸಂಗತಿಗಳನ್ನ, ಬಿಡುಗಡೆಗಳನ್ನ ನೀವು ನೋಡ್ತೀರಾ. बहुत से ऐसे लोग हैं ಬಹಳಷ್ಟು ಈ ರೀತಿಯಾದ जो ಜನರಿದ್ದಾರೆ, अपना बल पे घर बांधते हैं. ತಮ್ಮ ಬಲದ ಮೇಲೆ ಅವರು ಮನೆಯನ್ನು ಕಟ್ತಾರೆ. हालेलुया. Hallelujah. अपना गर्व पे बांधते हैं, ತಮ್ಮ ಒಂದು ತನ್ನ ಬಲ ಮೇಲೆ, ಗರ್ವದ ಮೇಲೆ ಅವರು ಮನೆಯನ್ನು ಕಟ್ತಾರೆ. अपना अहंकार पे बांधते हैं. ತಮ್ಮ ಒಂದು ಅಹಂಕಾರದ ಮೇಲೆ ಅವರು ಮನೆಯನ್ನು ಕಟ್ತಾರೆ. परंतु जो व्यक्ति परमेश्वर के वचन पे बांधता है, ಆದ್ರೆ ಯಾವ ವ್ಯಕ್ತಿ ದೇವರ ಒಂದು ವಚನದ ಮೂಲಕ ಮೇಲೆ ಅದನ್ನ ಮನೆಯನ್ನು ಕಟ್ತಾನೆ, वही सच्चा घर बांधता है. ಅವನೇ ಒಂದು ನಿಜವಾದ ಮನೆಯನ್ನು ಕಟ್ಟುವನಾಗಿದ್ದಾನೆ. Hallelujah. Hallelujah. Praise the Lord. Praise the Lord. यहाँ पे भी लोग थे, ಇಲ್ಲೂ ಸಹ ಜನರಿದ್ರು. उन्होंने पहला ये देखा कि वचन सुनना. ಅವರು ಇಲ್ಲಿ ನೋಡಿದ್ರು ಮೊದಲು ವಾಕ್ಯವನ್ನ ಕೇಳುವುದು. ओके, हाँ. वे प्रेरित शिक्षा पाने शिक्षा पाने और संगति रखने में संगति रखने में और रोटी तोड़ने में और रोटी तोड़ने में और प्रार्थना करने में और प्रार्थना करने में लोनित रहे. हालेलुया. Hallelujah. प्रेज द लॉर्ड. हाँ, ओके. ಇವರು ಅಪೊಸ್ತಲರ ಬೋಧನೆಯನ್ನು ಇವರು ಕೇಳುವುದರಲ್ಲಿಯೂ ಅಪೊಸ್ತಲರ ಬೋಧನೆಯನ್ನು ಕೇಳುವುದರಲ್ಲಿಯೂ ಸಹೋದರರ ಅನ್ಯೋನ್ಯತೆಯಲ್ಲಿ ನಾನು ಹೇಳ್ತೇನೆ, ನೀನು ವಾಕ್ಯ ಕೇಳಿ ಅನ್ಯೋನ್ಯತೆ ಇಲ್ಲ ಅಂತ ಹೇಳಿದ್ರೆ ನಿನ್ನಲ್ಲಿ ಪವಿತ್ರಾತ್ಮನಲ್ಲ, ಬೇರೆ ಯಾರೋ ಕಾರ್ಯ ಮಾಡ್ತಾ ಇದ್ದಾನೆ. अगर आप वचन सुन के, अगर आप पवित्र आत्मा के वचन के द्वारा नहीं चल रहे हो तो उसका मतलब है कि आपके अंदर कोई और आत्मा काम कर रहा है. ನಾನು ಹೇಳ್ತೇನೆ, ಒಂದು ವೇಳೆ ನೀವು ವಾಕ್ಯವನ್ನ ಕೇಳಿ ಪವಿತ್ರಾತ್ಮದ ಮೂಲಕ ನೀವು ನಡೆದೇ ಹೋದ್ರೆ ನಿಮ್ಮಲ್ಲಿ ಪವಿತ್ರ ಆತ್ಮನೆಲ್ಲ ಬೇರೆ ಯಾವ ಒಂದು ಆತ್ಮ ಕಾರ್ಯ ಮಾಡ್ತಾ ಇದೆ. ಟೀಚಿಂಗ್ಸ್ ಆಫ್ ಅಪೋಸ್ಟಲ್ಸ್, ಒಂದು ಅಪೊಸ್ತಲವನ್ನು ಕಲಿಸುವಿಕೆ, ಬೋಧನೆ. Hallelujah. Hallelujah. Don't take it easy. ಅದನ್ನ ನೀವು ಸರಳವಾಗಿ ತೆಗೆದುಕೊಳ್ಳಿಕ್ಕೆ ಹೋಗ್ಬೇಡ್ರಿ. They never speak through their own mouth. ಅವರು ತಮ್ಮ ಸ್ವಂತ ಬಾಯಿಂದ ಅವರು They ಮಾತನಾಡುವುದಿಲ್ಲ. receive it from God Almighty. ಅವರು ದೇವರಿಂದ ಅದನ್ನು ಸ್ವೀಕರಿಸಿಕೊಂಡು ಮಾತನಾಡ್ತಾರೆ. If you reject that, ಒಂದು ವೇಳೆ ನೀವು ಅದನ್ನ you will ತಿರಸ್ಕರಿಸಿದರೆ be rejected. ನೀವು ತಿರಸ್ಕರಿಸಲ್ಪಡ್ತೀರಾ. Hallelujah. Praise the Lord. Amen. First thing, ಮೊದಲನೇದಾಗಿ they were becoming prosperous. Why? ಅವರು ಒಂದು ಸಮೃದ್ಧಿ ಹೊಂದ್ತಾ ಇದ್ರು. ಯಾಕೆ? उनके अंदर उतना बढ़ोतरी आया. ಯಾಕೆ ಅವರಲ್ಲಿ ಒಂದು ಸಮೃದ್ಧಿ ಬಂತು? क्योंकि वो लोग वचन, प्रेषितों का वचन सुनते थे, ಯಾಕಂದ್ರೆ ಅವರು ಒಂದು ಅಪೊಸ್ತಲರ ಬೋಧನೆ ಅವರು ಕೇಳ್ತಾ ಇದ್ರು, सुन के उसके अनुसार चलते थे. ಅದನ್ನ ಕೇಳಿ ಅದರಂತೆ ಅವರು ನಡೀತಾ ಇದ್ರು. दूसरा भाग देखिए, ಎರಡನೇ ಭಾಗವನ್ನ ನೋಡ್ರಿ. ರೊಟ್ಟಿ ಮುರಿಯುವುದರಲ್ಲಿಯೂ और वो लोग संगति का वो जो रोटी तोड़ते थे. आमेन. ಅವರು ಒಂದು ಅನ್ಯೋನ್ಯತೆ ಒಂದು ರೊಟ್ಟಿಯನ್ನ ಮುರಿತಾ ಇದ್ರು. रोटी तोड़ते थे. ಅವರು ರೊಟ್ಟಿಯನ್ನ ಮುರಿತಾ ಇದ್ರು. रोटी तोड़ना, ರೊಟ್ಟಿ ಮುರಿಯುವುದು, इसको साधारण आप नहीं समझना है. ಇದನ್ನು ಸಾಧಾರಣವಾಗಿ ನೀವು ತೆಗೆದುಕೊಳ್ಳಿಕ್ಕೆ ಹೋಗ್ಬೇಡ್ರಿ. ये यीशु मसीह का नियम है. ಇದು ಯೇಸು ಕ್ರಿಸ್ತನ ನಿಯಮ. और यीशु मसीह ने कहा कि मेरा मरण का याद करने के लिए आप इसके साथ
इसको पालन करिए कीजिए. ಇದು ಯೇಸು ಕ್ರಿಸ್ತನೇ ಹೇಳಿದ, ನನ್ನ ಮರಣವನ್ನು ಜ್ಞಾಪಿಸಿಕೊಳ್ಳುವುದಕ್ಕಾಗಿ ಇದನ್ನು ನೀವು ಪಾಲಿಸಬೇಕು. Hallelujah. Hallelujah. Praise the Lord. Praise the Lord. Amen. 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 Hallelujah. Hallelujah. If you don't do according to the word of Jesus, ಒಂದು ವೇಳೆ ನೀವು ದೇವರು ಹೇಳಿದಂತ ಮಾತಿನ ಮೂಲಕ ನೀವು ಮಾಡದೆ ಹೋದ್ರೆ, then what is your heart is willing to do according what? ಹಾಗಾದ್ರೆ ನಿಮ್ಮ ಹೃದಯ ಯಾವುದರ ಮೂಲಕ, ಯಾವುದರ ಒಂದು ಇಚ್ಛೆ ಮೂಲಕ ಅದು ಮಾಡೋದಕ್ಕಾಗಿ ಬಯಸ್ತದೆ? ಯಾರ ಮಾತು ಕೇಳಲು ಬಯಸ್ತಾ ಇದೆ? ಯಾರ ಮಾತನ್ನು अगर आपका ಕೇಳೋದಕ್ಕಾಗಿ हृदय ಬಯಸ್ತದೆ? परमेश्वर का वचन सुनने में नहीं तैयार है, तो किसका वचन सुनने में तैयार है? ಒಂದು ವೇಳೆ ನಿಮ್ಮ ಹೃದಯ ದೇವರ ವಾಕ್ಯವನ್ನ ಕೇಳೋದಕ್ಕಾಗಿ ಸಿದ್ಧ ಇಲ್ಲ ಅಂದ್ರೆ ಯಾರ ಮಾತನ್ನ ಕೇಳೋದಕ್ಕಾಗಿ ಸಿದ್ಧವಾಗಿದೆ? Hallelujah. Hallelujah. Praise the Lord. Praise the Lord. वचन कहता है वाक्य वे ಹೇಳ್ತದೆ, रोटी तोड़ने में ಅವರು ರೊಟ್ಟಿ और ಮುರಿಯುವುದರಲ್ಲಿ, संगति रखने में. ಅನ್ಯೋನ್ಯತೆಯಲ್ಲಿಯೂ. Hallelujah. Hallelujah. सिर्फ रोटी तोड़ना ही प्रामुख्य नहीं है. ರೊಟ್ಟಿ ಮುರಿದು ಮಾತ್ರ ಪ್ರಾಮುಖ್ಯವಲ್ಲ. आप रोटी तोड़ते हो ना आज? ಇವತ್ತು ನೀವು ರೊಟ್ಟಿಯನ್ನು ಮುರಿತೀರಲ್ಲ, हालेलुया. प्रभु Hallelujah. भोज में भाग लेते हो? ಒಂದು ಕರ್ತನ ಮೇಜಿನಲ್ಲಿ ನೀವು ಭಾಗ ಹೋಗ್ತೀರಾ. सिर्फ रोटी तोड़ना ही प्रामुख्य नहीं है. ಅದು ರೊಟ್ಟಿಯನ್ನು ಮುರಿದು ಮಾತ್ರ ಪ್ರಾಮುಖ್ಯವಲ್ಲ. उसके साथ साथ हालेलुया, ಅದರೊಂದಿಗೆ उसके साथ साथ ಅದರೊಂದಿಗೆ आपको संगति में रहना बहुत बहुत महत्वपूर्ण है. ಅದರೊಂದಿಗೆ ಅನ್ಯೋನ್ಯತೆಯಲ್ಲಿ ಇರುವುದು ಸಹ ಪ್ರಾಮುಖ್ಯವಾದ ಆಗಿದೆ. सिर्फ रोटी तोड़ना कुछ नहीं आएगा. ರೊಟ್ಟಿ ಮುರಿದು ಮಾತ್ರ ಏನನ್ನ ತರುವುದಿಲ್ಲ. हालेलुया. Hallelujah. रोटी तोड़ने के साथ साथ खुदा के वचनों के द्वारा आपको चलना बहुत महत्वपूर्ण है. ರೊಟ್ಟಿ ಮುರಿಯುವುದೊಂದಿಗೆ ದೇವರ ವಾಕ್ಯದ ಮೂಲಕ ನಡೆದು ಪ್ರಾಮುಖ್ಯವಾಗಿದೆ. हालेलुया. Hallelujah. सिर्फ वचन सुनने वाले नहीं बनना. ವಾಕ್ಯವನ್ನು ಕೇಳೋ ಮಾತ್ರರಾಗುವುದಲ್ಲ. हाँ, हालेलुया. Hallelujah. वचन कहता है ವಾಕ್ಯ ಹೇಳ್ತದೆ, आप सिर्फ वचन सुनने वाले नहीं परंतु वचन के अनुसार चलने वाले बनना है. ನೀವು ವಾಕ್ಯ ಕೇಳೋರು ಮಾತ್ರ ಅಲ್ಲ, ಅದರ ವಾಕ್ಯದ ಮೂಲಕ ನಡೆಯುವರಾಗಿರ್ಬೇಕು. हालेलुया. मैंने पिछले हफ्ते भी इस बात को कहा था, जिक्र किया था. ಕಳೆದ ವಾರ ಇದೇ ಮಾತಿನ ಮೇಲೆ ನಾನು ನಿಮ್ಮೊಂದಿಗೆ ಮಾತನಾಡಿದ್ದೆ. हालेलुया. Hallelujah. Praise the Lord. Praise the Lord. आमीन. Amen. आमीन. Amen. हालेलुया. Hallelujah. संगति बहुत महत्वपूर्ण है. ಅನ್ಯೋನ್ಯತೆ ಅದು ಪ್ರಾಮುಖ್ಯವಾಗಿದೆ. एक सच्चा यीशु मसीह का मंडली जो चर्च है, ಒಂದು ನಿಜವಾದ ಕ್ರೈಸ್ತನ ಒಂದು ಸಭೆ, वो वचन के द्वारा चलता है. ಅದು ವಾಕ್ಯದ ಮೂಲಕ ನಡೀತದೆ. वो सिर्फ रोटी तोड़ना नहीं बल्कि संगति में चलता है. ಅದು ರೊಟ್ಟಿ ಮುರಿದು ಮಾತ್ರವಲ್ಲ, ಅದರೊಂದಿಗೆ ಅದು ಅನ್ಯೋನ್ಯತೆಯಲ್ಲಿ ಸಹ ನಡೀತದೆ. वो सिर्फ रोटी तोड़ना नहीं कि प्रार्थना में चलता है. ರೊಟ್ಟಿ ಮುರಿದು ಮಾತ್ರವಲ್ಲ, ಅದರ ಪ್ರಾರ್ಥನೆಯಲ್ಲಿಯೂ ಸಹ ನಡೀತದೆ. उस प्रकार के जो परिवार है, जो क्रिस्ती परिवार है, ಆ ರೀತಿಯಾಗಿರುವಂತ ಒಂದು ಕ್ರೈಸ್ತ ಕುಟುಂಬ, हालेलुया, ಹಲ್ಲೆಲೂಯಾ, वो लोग सिर्फ रोटी नहीं तोड़ेंगे ಅವರು ರೊಟ್ಟಿ ಮಾತ್ರ ಮುರಿಯುವುದಿಲ್ಲ, परंतु परमेश्वर के वचन के अनुसार चलेंगे ಆದರೆ ಪವಿತ್ರ ಆತ್ಮನ ಕರ್ತನ ಒಂದು ವಾಕ್ಯದ ಮೂಲಕ ಅವರು और ನಡೀತಾರೆ संगति में रहेंगे. ಮತ್ತು ಅನ್ಯೋನ್ಯತೆಯಲ್ಲಿ ಇರ್ತಾರೆ. हालेलुया. ಹಲ್ಲೆಲೂಯಾ. Praise the Lord. Praise the Lord. ಪ್ರಾರ್ಥನೆಗಳಲ್ಲಿಯೂ हाँ, ನಿರತರಾಗಿದ್ದರು. मैं कहता हूँ अगर आप प्रार्थना में निरंतर नहीं है ನಾನು ನಿಮ್ಗೆ ಹೇಳ್ತೇನೆ, ಪ್ರಾರ್ಥನೆ ನಿರಂತರ ಇಲ್ಲ ಅಂದ್ರೆ तो आपको वो बल नहीं मिलेगा. ನಿಮಗೆ ಆ ಬಲ ಸಿಗುವುದಿಲ್ಲ. हालेलुया. ಹಲ್ಲೆಲೂಯಾ. प्रार्थना एक ऐसा बल है, ಪ್ರಾರ್ಥನೆ ಈ ರೀತಿಯಾದ ಬಲವಾಗಿದೆ. वो बल से आप कोई भी दुनिया का इस संसार का कोई भी बल को हरा सकते हो. ಆ ಒಂದು ಬಲದಿಂದ ನೀವು ಈ ಲೋಕದಲ್ಲಿರುವಂತ ಯಾವುದೇ ರೀತಿಯಾದ ಬಲವನ್ನ ನೀವು ಸೋಲಿಸಬಹುದು. अगर प्रार्थना का ही बल आप में नहीं है, आपके ऊपर नहीं है, ಒಂದು ವೇಳೆ ಪ್ರಾರ್ಥನೆ ಬಲ ನಿಮ್ಮಲ್ಲಿಯೂ ನಿಮ್ಮ ಮೇಲೆ ಇಲ್ಲದಿದ್ರೆ, तो इस संसार का बल आपके ऊपर विजय पाते ही रहेगा. ಈ ಜಗತ್ತಿನಲ್ಲಿರುವಂತ ಒಂದು ಲೋಕದಲ್ಲಿರುವಂತ ಎಲ್ಲಾ ಬಲಗಳು ನಿಮ್ಮ ಮೇಲೆ ಜಯವನ್ನು ಹೊಂದ್ತಾ ಇರ್ತದೆ. आपके ऊपर जय करते ही रहेगा. ನಿಮ್ಮ ಮೇಲೆ ಜಯವನ್ನು ಹೊಂದ್ತಾ ಇರ್ತದೆ. हालेलुया. ಹಲ್ಲೆಲೂಯಾ. Praise the Lord. Praise the Lord. हालेलुया. ಹಲ್ಲೆಲೂಯಾ. आमेन. ಆಮೆನ್. और उसका आगे वाला वचन ಎಲ್ಲರಿಗೂ 43. हाँ, ಎಲ್ಲರಿಗೂ ಭಯ ಉಂಟಾಯಿತು. हाँ, ಇದಲ್ಲದೆ ಅನೇಕ ಅದ್ಭುತ ಕಾರ್ಯಗಳು, ಆ. ಸೂಚಕ ಕಾರ್ಯಗಳು ಅಪೊಸ್ತಲರ ಕೈಯಿಂದ ನಡೆದವು. ओके आगे. हाँ, ನಂಬಿದವರೆಲ್ಲರೂ ओके ओके. हाँ, और सब लोग पर भय का छा गया और बहुत से अद्भुत काम और चिन्ह प्रेरितों के द्वारा प्रकट होते थे. आपको सिर्फ ನಿಮಗೆ रोटी तोड़ना ही नहीं, ರೊಟ್ಟಿ ಮುರಿದು ಮಾತ್ರವಲ್ಲ, आपको परमेश्वर का भय रहना चाहिए. वचन कहता है वो लोग को भय था. ವಾಕ್ಯ ಹೇಳ್ತದೆ ಅವರಲ್ಲಿ ಭಯ ಉಂಟಾಯಿತು. परमेश्वर का वचन का भय था, ದೇವರಂದು ವಾಕ್ಯದ ಭಯ, संगति का भय था, ಅನ್ಯೋನ್ಯತೆಯ ಭಯ, हालेलुया. प्रार्थना का भय था, ಪ್ರಾರ್ಥನೆ ಒಂದು ಭಯ, डर डर,
ಒಂದು ಭಯ. हालेलुया. ಹಲ್ಲೆಲೂಯಾ. वो लोग कोई व्यक्ति को नहीं डर रहे थे, संसार को नहीं डर रहे थे, ಅವರು ಯಾವುದೇ ವ್ಯಕ್ತಿಗಾಗ್ಲಿ ಜಗತ್ತಿಗೆ ಲೋಕಕ್ಕೆ ಅವರು ಭಯ ಪಡ್ತಾ कोई दुष्ट ಇರಲಿಲ್ಲ. आत्मा को नहीं डर रहे थे, ಯಾವುದೊಂದು ದುಷ್ಟಾತ್ಮಗೆ ಅವರು ಭಯ ಪಡ್ತಾ कोई ಇರಲಿಲ್ಲ. बीमारी को नहीं डर रहा था, ಯಾವುದೇ ಒಂದು ರೋಗಕ್ಕೆ ಅವರು ಭಯ ಪಡ್ತಾ कोई गरीबी को ಇರಲಿಲ್ಲ. नहीं डर रहा था. ಯಾರು ಒಂದು ಬಡತನಕ್ಕೆ ಅವರು ಭಯ ಪಡ್ತಾ उनका ಇರಲಿಲ್ಲ. हृदय सिर्फ खुदा का वचन को डर रहा था. ಅವರ ಹೃದಯ ದೇವರ ವಾಕ್ಯಕ್ಕೆ ಮಾತ್ರ ಭಯ ಪಡ್ತಾ If ಇತ್ತು. you fear to the word of God, ಒಂದು ವೇಳೆ ನೀವು ದೇವರ ವಾಕ್ಯಕ್ಕೆ ನೀವು ಭಯ ಪಡುವುದಾದ್ರೆ that word of God will make you strong enough ಅದು ದೇವರ ವಾಕ್ಯ ನಿಮ್ಮನ್ನ ಇನ್ನೂ ಹೆಚ್ಚಾಗಿ ಬಲಪಡಿಸ್ತದೆ. to win your any battles in your life. ನಿಮಗಿರುವಂತ ಯಾವುದೇ ಯುದ್ಧಗಳನ್ನ ಗೆಲ್ಲುವುದಕ್ಕಾಗಿ. Hallelujah. ಹಲ್ಲೆಲೂಯಾ. They were having a fear of God. ಅವರಲ್ಲಿ ಒಂದು ದೇವರ ವಾಕ್ಯದ ಬಲವಿತ್ತು. When the fear of God comes in your life, ಯಾವಾಗ ಒಂದು ದೇವರ ಭಯ ನಿಮ್ಮ ಜೀವಿತದಲ್ಲಿ जब ಬರ್ತದೆ, खुदा का डर आपके अंदर आता है, ಯಾವಾಗ ದೇವರದ್ದು ಭಯ ನಿಮ್ಮಲ್ಲಿ ಬರ್ತದೆ, वो आपके जीवन में चिन्ह चमत्कार अद्भुतों को लाता है. ಅದು ನಿಮ್ಮ ಜೀವಿತದಲ್ಲಿ ಒಂದು ಅದ್ಭುತಗಳು ಚಿಹ್ನೆಗಳನ್ನ ಅದು ತರ್ತದೆ. Hallelujah. Hallelujah. ಯಾವಾಗ ದೇವರ ಭಯ ನಿನ್ನ ಜೀವಿತದಲ್ಲಿ ಬರುತ್ತದೋ, ಆ ದೇವರ ಭಯ ನಿನ್ನ ಜೀವಿತದಲ್ಲಿ ಅದ್ಭುತ ಕಾರ್ಯಗಳನ್ನು, ಸೂಚಕ ಕಾರ್ಯಗಳನ್ನು ತರುವಂತದಾಗಿದೆ. ಆಮೆನ್. Fear God. ದೇವರಿಗೆ ಭಯಪಡ್ರಿ. परमेश्वर का भय रखो. ದೇವರ ಭಯ ನಿಮಗಿರ್ಲಿ. Hallelujah. ಹಲ್ಲೆಲೂಯಾ. If you hear your heart, ಒಂದು ವೇಳೆ ನಿಮ್ಮ ಹೃದಯವನ್ನು ನೀವು ಕೇಳೋದಾದ್ರೆ you will be fail. ನೀವು ಸೋತು ಹೋಗ್ತೀರಾ. If you follow your mind, ನಿಮ್ಮ ಒಂದು ಯೋಚನೆಯನ್ನ ನೀವು ನಡೆಸೋದಾದ್ರೆ you will fail. ನೀವು ಸೋತು ಹೋಗ್ತೀರಾ. If you do your own desires, ನಿಮ್ಮ ಒಂದು ನಿಮ್ಮನ್ನ ಯೋಜನೆಗಳನ್ನ you ಮಾಡೋದಾದ್ರೆ will be discouraged in your life. ನೀವು ನಿಮ್ಮ ಜೀವಿತದಲ್ಲಿ ಸೋತು ಹೋಗ್ತೀರಾ. Hallelujah. ಹಲ್ಲೆಲೂಯಾ. Praise the Lord. Praise the In Lord. the time of Noah, ನೋಹನ ಸಮಯದಲ್ಲಿ नूह के समय में ನೋಹನ वो ಸಮಯದಲ್ಲಿ लोग अपना हृदय के अनुसार किया. वहाँ जो लोग थे ಅಲ್ಲಿರುವಂತ ಜನರು ತಮ್ಮ ಯೋಚನೆ ತಮ್ಮ ಹೃದಯದ ಇಚ್ಛೆ ಪ್ರಕಾರ ಮಾಡಿದರು. अपना योजना के द्वारा अनुसार उन्होंने किया. ತಮ್ಮ ಇಚ್ಛೆ ಯೋಜನೆ ಪ್ರಕಾರ ಅವರು ಮಾಡಿದ್ರು. हालेलुया. ಹಲ್ಲೆಲೂಯಾ. Praise the Lord. Praise the परंतु Lord. नूह और उसका परिवार, ಆದ್ರೆ ನೋಹ ಮತ್ತು ಆತನ ಕುಟುಂಬ, हालेलुया, Hallelujah. उन्होंने खुदा के राहों में अपने आप को चलाया. ಆದ್ರೆ ತಮ್ಮನ್ನ ತಾವು ದೇವರ ಒಂದು ಹಾದಿಯಲ್ಲಿ ಮಾರ್ಗದಲ್ಲಿ ಅವರು ತಮ್ಮನ್ನ ತಾವು ನಡೆಸಿದ್ರು. हालेलुया. Hallelujah. लाखों करोड़ों लोग मर गए उस दिन. ಆ ದಿನಮಾನಗಳ ಮಳೆಯಲ್ಲಿ ಒಂದು ಲಕ್ಷಾಂತರ ಜನರು, ಕೋಟಿ ಗಂಟೆ ಜನರು ಸತ್ತು ಹೋದ್ರು. परंतु नूह और उसका परिवार, ಆದ್ರೆ ನೋಹನು ಮತ್ತು ಆತನ ಕುಟುಂಬ, हालेलुया, ಹಲ್ಲೆಲೂಯಾ, हर दिन जितने भी दिन उस नाव में थे, हर दिन, ಎಷ್ಟು ದಿನ ಅವರು ಒಂದು ನೋಹದ ನಾವೆಯಲ್ಲಿ ಇದ್ರು ಅಷ್ಟು ಪ್ರತಿಯೊಂದು ದಿನ, हालेलुया, ಹಲ್ಲೆಲೂಯಾ, अच्छा भोजन खाते, ಒಳ್ಳೆ ಆಹಾರವನ್ನು ಅವರು खुदा का ಉಣ್ತಾ ಇದ್ರು. धन्यवाद करते, ದೇವರನ್ನ ಅವರು ಸ್ತುತಿಸ್ತಾ ಇದ್ರು. खुदा का महिमा करते, ದೇವರ ನಾಮವನ್ನು ಮಹಿಮೆಗೊಳಿಸ್ತಾ अपना ಇದ್ರು. जीवन जिया उन्होंने. ತಮ್ಮ ಜೀವಿತನ ಅವರು ನಡೆಸಿದ್ರು. और बहुत सिंपल, ಒಂದು ಸರಳ हालेलुया, ಸರಳವಾಗಿ, एक छोटा सा करोज भी नहीं उनको, वैसे वो लोग उस नाव से बाहर आए. ಒಂದು ಚಿಕ್ಕ ಒಂದು ನೋವಾದ್ರೂ ಒಂದು ಅವರಿಗೆ ಬರದಂತೆ ಅವರು ನಾವಿಂದ ಹೊರಗೆ ಬಂದ್ರು. नया चीज आपके जीवन में होना है. ಹೊಸ ಸಂಗತಿ ನಿಮ್ಮ ಜೀವಿತದಲ್ಲಿ ಆಗ್ಬೇಕಾ? नया चीज आपके जीवन में कार्य होना है, आपके जीवन में अद्भुत होना है, चिन्ह चमत्कार होना है. ಒಂದು ವೇಳೆ ನಿಮ್ಮ ಜೀವಿತದಲ್ಲಿ ಒಂದು ಸೂಚಕ ಕಾರ್ಯಗಳು, ಅದ್ಭುತ ಕಾರ್ಯಗಳು ಆಗ್ಬೇಕಂದ್ರೆ परमेश्वर का भय का बहुत महत्वपूर्ण है. ಅಲ್ಲಿ ಒಂದು ದೇವರ ಭಯ ಇರುವುದು, ಅದು ಪ್ರಾಮುಖ್ಯವಾಗ್ತದೆ. हालेलुया. ಹಲ್ಲೆಲೂಯಾ. Praise the Lord. ಪ್ರೈಸ್ ದ ಲಾರ್ಡ್. Amen. ಆಮೆನ್. Amen. ಆಮೆನ್. क्या जवाब देंगे हम? ನಾವು ಏನು ಉತ್ತರ ಕೊಡ್ತೀವಿ? 15 सेकेंड, 15 ಸೆಕೆಂಡ್ಗಳು उतना ही है. ಅಷ್ಟೇ. जान चले जाएगा, ಜೀವ ಹೋಗ್ತದೆ, मर जाएंगे. ನಾವು ತೀರೋಗ್ತೀವಿ. जाके खुदा के सामने क्या जवाब देंगे? ನಾವು ದೇವರ ಮುಂದೆ ನಿಂತುಕೊಂಡು ಏನು ಉತ್ತರ ಕೊಡ್ತೀವಿ? हालेलुया. Hallelujah. अगर समझो आज ही अगर हम मनेंगे, ಒಂದು ತಿಳಿದುಕೊಡ್ರಿ, ಇವತ್ತೇ ನಾವು ತೀರೋಗ್ತೀವಿ, क्या जवाब देंगे हम? ನಾವೇನು ಉತ್ತರ ಕೊಡ್ತೀವಿ? हालेलुया. ಹಲ್ಲೆಲೂಯಾ. अपने आप को सही करो. ನಿಮ್ಮನ್ನ ನೀವು ಸರಿ ಮಾಡಿಕೊಳ್ಳ್ರಿ. आपका हृदय, ನಿಮ್ಮ ಹೃದಯ, आपका विचार, ನಿಮ್ಮ ಯೋಚನೆ, आपका बात, ನಿಮ್ಮ ಮಾತು, आपका नजर ನಿಮ್ಮ ನೋಟ should be right. सही रहना चाहिए. ಅದು सರಿಯಾಗಿರಬೇಕು. हालेलुया. ಹಲ್ಲೆಲೂಯಾ. हालेलुया. ಹಲ್ಲೆಲೂಯಾ. सिर्फ वचन सुनना नहीं, उसके द्वारा चलना है. ವಾಕ್ಯ ಕೇಳೋದು ಮಾತ್ರ ಅಲ್ಲ, ಅದರಂತೆ ನಡೆಯಬೇಕು. सिर्फ वचन सुनना उतना ही नहीं, परंतु आपको संगति में रहना बहुत महत्वपूर्ण है. ವಾಕ್ಯ ಕೇಳೋದು ಮಾತ್ರ ಅಲ್ಲ, ಅದರ ಅನ್ಯೋನ್ಯತೆಯಲ್ಲಿ ಇರುವುದು ಸಹ ಪ್ರಾಮುಖ್ಯವಾಗ್ತದೆ. हालेलुया. सिर्फ संगति में रहना नहीं, रोटी तोड़ना बहुत महत्वपूर्ण है. ಅನ್ಯೋನ್ಯತೆ ಇಲ್ಲಿ ಇರುವುದು ಮಾತ್ರ ಅಲ್ಲ, ಅದರ ರೊಟ್ಟಿಯನ್ನು ಮುರಿದು ಪ್ರಾಮುಖ್ಯವಾಗ್ತದೆ. हालेलुया. सिर्फ रोटी तोड़ना नहीं, ರೊಟ್ಟಿ ಮಾತ್ರ ಮುರಿಯುವುದಲ್ಲ, प्रार्थना का सख्त जरूरत है, वचन कहता है. ಪ್ರಾರ್ಥನೆ ಒಂದು ಪ್ರಾಮುಖ್ಯತೆ ಇದೆ ಎಂಬುದಾಗಿ ವಚನ ಹೇಳ್ತದೆ, ಅವಶ್ಯಕತೆ ಇದೆ. और ये 4 चीजें उतना ही नहीं, ಈ 4 ಸಂಗತಿಗಳು ಮಾತ್ರವಲ್ಲ, ये सब आपके जीवन में स्थिर रहना है तो ಈ
ಇವೆಲ್ಲಾ ಸಂಗತಿಗಳು ಸ್ಥಿರವಾಗಿ ನಿಮ್ಮ ಜೀವಿತದಲ್ಲಿ ಇರ್ಬೇಕಂದ್ರೆ परमेश्वर का भय रखना सख्त जरूरत है. ದೇವರ ಭಯ ಇಟ್ಟುಕೊಳ್ಳುವುದು ಪ್ರಾಮುಖ್ಯ. Hallelujah. Hallelujah. Praise the Lord. Praise the Lord. Amen. Amen. I hope you understand. ನಾನು ನಂಬ್ತೇನೆ ನಿಮಗೆ ತಿಳಿಯುತ್ತದೆ. Hallelujah. 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 Praise God. Praise the Lord. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Amen. Amen.